ಯಾಕೆ ಏನಾಯ್ತು? ಬನ್ನಿ ಬನ್ನಿ ಮಲ್ಕೊಳ್ಳಿ. ಎರಡು ಮಂಚ ಒಂದಾಯ್ತು. ಎನ್ನ ಪ್ಲಾನ್ ಸಕ್ಸಸ್ ಆಂಡು ಎರಡು ಜೀವಿಗಳನ್ನು ಒಂದುಗೂಡಿಸಿದ ಪುಣ್ಯ ನನಗೆ ಸಿಕ್ತು. ಓ ದೇವಾ, ನಿನಗೆ ತುಂಬಾ ಥ್ಯಾಂಕ್ಸ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಯಾಕ್ರಿ ಏನಾಯ್ತು? ಬಂದೆ ಅದ ನೋಡಿ, ರಾತ್ರಿ ನೀನು ತುಂಬಾ ಗಾಬರಿ ಪಟ್ಕೊಂಡು ಓಡ್ ಬಂದು ನನ್ನ ರೂಮ್ ಕದ ತಟ್ಟಿದ್ರೆ ನಾನ್ ಬಂದು ಬಾಗಿಲು ತೆಗೆದೆ. ತಕ್ಷಣ ನಾನು ತಪ್ಕೊಂಡಿದ್ದೆ, ಜ್ಞಾನ ತಪ್ಪು ಬಿದ್ದುಬಿಟ್ರಿ. ಆಮೇಲೆ ನಾನೇ ಕರ್ಕೊಂಡ್ಬಂದು ಮಲಗಿಸಿದೆ. ಹಾಗಾದ್ರೆ ನೀವು ತಪ್ಪು ತಿಳ್ಕೊಬೇಡಿ ಮೇಡಮ್. ಐ ಆಮ್ ಓನ್ಲಿ ರೆಡಿಮೇಡ್ ಗಂಡ ಫಾರ್ ಯು. ಸ್ಟಿಲ್ ಯುವರ್ ಮಿಸ್ ಲಕ್ಷ್ಮಿ, ಐ ಆಮ್ ಮಿಸ್ಟರ್ ಆನಂದ್. ಇದೆಲ್ಲ ನಮ್ಮ ಅಗ್ರಿಮೆಂಟ್ ಅಲ್ಲಿ ಇಲ್ಲದೆ ಇದ್ರು ಮನುಷ್ಯತ್ವ ಇರೋಬ್ಬ ಮನುಷ್ಯ ನಾನು. ಅಲ್ಲಿ ನೋಡಿ, ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ದೆ. ನೀವು ಮನಸ್ಸಲ್ಲಿ ಯಾವ ಫೀಲಿಂಗ್ ಇಟ್ಕೊಳ್ದೆ ಆರಾಮಾಗಿ ರೂಮ್ಗೆ ಹೋಗಿ ಹೋಗಿ. ಹಲೋ, ಯಾರು? ನಾನು ಕಣೆ, ನಿಮ್ಮ ಆಂಟಿ ವಿಶಾಲಾಕ್ಷಿ. ಹಲೋ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮ ಲಾಯರ್ ವಿಶ್ವನಾಥ್ ಅವ್ರು ಫೋನ್ ಮಾಡಿದ್ರು. ಅಲ್ಲ ಕಣೆ, ಗಂಡನ ಜೊತೆಲಿ ಹನಿಮೂನಿಗೆ ಬಂದವಳು ನೇರವಾಗಿ ನಮ್ಮನೆಗೆ ಬರ್ದೆ ಹೋಟ್ಲಲ್ಲಿ ಇಳ್ಕೊಂಡಿದ್ಯಲ್ಲ? ಅದು ಮತ್ತೆ ಆಂಟಿ. ಅರ್ಥವಾಯ್ತು. ಗಂಡನ ಜೊತೆಲಿ ಪ್ರೈವೇಟ್ ಆಗಿರ್ಬೇಕು ಅಂತ ತಾನೇ? ಅಲ್ಲ ಕಣೆ, ನಿನ್ ಮದ್ವೆಗಂತೂ ಕರೀಲಿಲ್ಲ ನನ್ನ. ಈಗ ಗಂಡನ ಜೊತೆಲಿ ನಮ್ಮನೆಗೆ ಬರ್ತೀಯೋ ಇಲ್ವೋ ಅಷ್ಟು ಹೇಳು. ಎಲ್ಲಿ ನಿನ್ ಗಂಡ? ಕೊಡು. ಆಂಟಿ ಅವರು ರೀ, ಅವರು ಬಾತ್ರೂಮ್ ಅಲ್ಲಿ ಇದಾರ ಆಂಟಿ. ನೆಕ್ಸ್ಟ್ ಟೈಮ್ ಬರ್ತೀವ ಆಂಟಿ? ನೋ 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 ನೋ, ಅದೆಲ್ಲ ಆಗೋದಿಲ್ಲ. ಈಗೇನ್ ನಿನ್ ಗಂಡನ್ ಕರ್ಕೊಂಡು ನೀನ್ ಇಲ್ಲಿಗೆ ಬರ್ತೀಯೋ ಅಥವಾ ನಾನೇ ನೇರವಾಗಿ ಅಲ್ಲಿಗೆ ಬಂದು ನಿಮ್ಮಿಬ್ಬರನ್ನು ಎಳ್ಕೊಂಬರ್ಲೋ? ಬೇಡ ಬೇಡ ಆಂಟಿ, ನಾವೇ ಬರ್ತೀವಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಆಂಟಿ. ಅಯ್ಯೋ, ಆಂಟಿ ಏನಾದ್ರೂ ಇಲ್ಲಿಗೆ ಬಂದ್ರೆ ಈ ಎರಡು ರೂಮ್ ವಿಷಯನೂ ಗೊತ್ತಾಗ್ಬಿಡುತ್ತೆ, ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಏನ್ ಮಾಡ್ಲಿ? ಆನಂದ್ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರೆ? ಹಾ, ಕರೆಕ್ಟ್. ಏನು ಪುನಃ ಬಿರುಗಾಳಿ ತರ ಬಾಗಲ್ ತಟ್ಕೊಂಡು ಬರ್ತಾ ಇದೀರಲ್ಲ? ಏನ್ ಹಗಲ್ದವನ? ಆನಂದ್, ಮರ್ಯಾದೆ ಮರ್ಯಾದೆ, ಮಿಸ್ಟರ್ ಆನಂದ್. ಓಕೆ ಮಿಸ್ಟರ್ ಆನಂದ್, ಈ ಊರಿನಲ್ಲಿ ನನಗೊಬ್ರು ಆಂಟಿ ಇದ್ದಾರೆ. ಅವ್ರ ಮನೆಗೆ ಬರ್ಬೇಕು ಅಂತ ಈಗ ಫೋನ್ ಮಾಡಿ ಬಲವಂತ ಮಾಡಿದ್ರು. ಚೆನ್ನಾಗಿದೆ. ಹೊಳೆ ನೀರು ಕುಡಿಯೋದಕ್ಕೆ ದೊಣ್ಣೆ ನಾಯಕನ ಅಪ್ಪನೆ ಅಂತೆ. ಪರವಾಗಿಲ್ಲ, ನೀವೇ ಹೊರಟ್ ಬನ್ನಿ. ರೀ, ನಿಮ್ ಹತ್ರ ಅಪ್ಪಣೆ ಕೇಳಕ್ ಬರ್ಲಿಲ್ಲ ರೀ ನಾನು. ಮತ್ತ್ಯಾಕ್ ಬಂದ್ರಿ? ನೀವು ನನ್ ಜೊತೆ ಬರ್ಬೇಕು. ನಾನಾ? ಇಂಪಾಸಿಬಲ್. ಈ ರೀತಿ ಆಂಟಿ ಪಾಂಟಿಗಳು ಮನೆಗಳು ಬರ್ಬೇಕು ಅಂತ ನಿಮ್ಮ ಕರಾರ್ ಪತ್ರದಲ್ಲಿ ಬರ್ದಿಲ್ಲ ರೀ. ನೀವು ನನ್ನ ಗಂಡನಾಗ ಆಕ್ಟ್ ಮಾಡ್ಬೇಕು ಅಂತ ಬರ್ದಿದೆ ತಾನೆ? ನೋಡಿ ಮಿಸ್ ಲಕ್ಷ್ಮಿ ಅವರೇ, ನಾನ್ ನಿಮಗೆ ಬಾಡಿಗೆ ಗಂಡಾಗ ಆಕ್ಟ್ ಮಾಡ್ತಿರ್ಬೋದು, ಆದ್ರೆ ನೀವು ಹೇಳಿದಕ್ಕೆಲ್ಲ ತಲೆ ಅಲಾಡ್ಸೋ ಗುಲಾಮ ಅಂತ ಮಾತ್ರ ತಿಳ್ಕೊಬೇಡಿ. ಈ ರೀತಿ ಆರ್ಡ್ರ್ ಗಿಡ್ರನ್ನೆಲ್ಲ ಮಾಡಿದ್ರೆ ಬಾರ್ಡರ್ನ ದಾಟಬೇಕಾಗುತ್ತೆ. ಇನ್ ಹೇಗ್ರಿ ಕರಿಬೇಕು ನಿಮ್ಮನ್ನ? ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳಿ. ಪ್ಲೀಸ್ ಮಿಸ್ಟರ್ ಆನಂದ್, ನನ್ ಜೊತೆ ಬರ್ತೀರಾ? ಓಕೆ. ಏನೋ ಪಾಪ ಹೆಣ್ಮಗಳು ಕೇಳ್ತಾ ಇದೆ. ಓಕೆ, ಬಟ್ ಅದ್ರ ಒಂದ್ ಕಂಡೀಷನ್. ಏನು? ನಾವಿಬ್ರು ನವ ದಂಪತಿಗಳು ಮೊದಲನೇ ಸಾರಿ ನಿಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ. ಭಾರತೀಯ ಸಂಸ್ಕೃತಿ ಪ್ರಕಾರ ಲಕ್ಷಣವಾಗಿ ಒಂದು ಸೀರೆ ಉಟ್ಕೊಂಡ್ ಬಂದ್ರೆ ನಾನ್ ನಿಮ್ ಜೊತೆ ಬರೋದು. ಸೀರೆನಾ? ನನ್ ಸೀರೆನೆ ತಂದಿಲ್ವೇ? ಕರ್ಮ, ಚೆನ್ನಾಗಿದೆ.
ನಿಮ್ಮಂತ ಹೆಣ್ಮಕ್ಳನ್ನೆತ್ತಿರೋ ಭಾರತ ಮಾತೆ ನಮ್ಮಮ್ಮ ಉದ್ಧಾರ ಆದಾಗೆ. ಸರಿ, ನನ್ನ ತಂಗಿಗೆ ಅಂತ ಹೇಳಿದ್ರೆ ಒಂದು ಸೀರೆ ತಗೊಂಡಿದ್ದೀನಿ, ಅದನ್ನೇ ತಂದು ಕೊಡ್ತೀನಿ, ಹೋಗಿ ಉಟ್ಕೊಳ್ಳಿ. ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ? ಯಾವ ಲಾಡ್ಜಲ್ಲಿ ಹುಡ್ಕೊಂಡವ್ರು? ಏನ್ ಕತೆಯೋ? ಲಕ್ಷ್ಮಿ ಸಿಕ್ಬಿಟ್ಲು, ಲಕ್ಷ್ಮಿ ಸಿಕ್ಬಿಟ್ಲು. ಲಕ್ಷ್ಮಿ! ಯಾರ್ ನೀವು? ಸಾರಿ, ಹಿಂದ್ಲಿಂದ ನೋಡಿದ್ರೆ ನಮ್ಮ ಅತ್ತೆ ಮಗಳು ಲಕ್ಷ್ಮಿ ತರನೇ ಕಾಣಿಸ್ತೀರಿ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಅತ್ತೆ ಮಗಳು ಲಕ್ಷ್ಮಿಗೋಸ್ಕರ ಸುತ್ತಾಡಿ ಸುತ್ತಾಡಿ ಕೈ ಕಾಲೆಲ್ಲ ನೋವು ಬಂದು ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ಕೂತ್ಕೋಬೋದೇ? ಸ್ವಲ್ಪ ಯಾಕೆ, ಪೂರ್ತಿನೇ ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ ಹೆಸರೇನು? ನನ್ನ ಹೆಸರ ಮನೋಹರ ಅಂತ. ನಮ್ಮ ಮಮ್ಮಿ ನನ್ನನ್ನ ಪ್ರೀತಿಯಿಂದ ಮನು ಮನು ಅಂತ ಕರೀತಾರೆ. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಮಹಾರಾಣಿ ಅಂತ. ಓ, ಮಹಾರಾಣಿ, ಸ್ವೀಟ್ ನೇಮ್. ಹಸ್ವಾಗ್ತಿದ್ಯಾ? ತಿಂತೀರಾ? ತಿಂತೀನಿ. ಅದು ಇಂಥ ಸಮಯದಲ್ಲಿ ಒಂದು ಹುಡುಗಿ ತಿನ್ನೋಕ್ ಕೊಡ್ತೀನಿ ಅಂದ್ರೆ ಬೇಡ ಅನ್ನಕ್ಕಾಗುತ್ತೆಯೇ? ಕೊಡಿ ಕೊಡಿ. ಥ್ಯಾಂಕ್ ಯು. ನೀರ್ ಕುಡಿರಿ. ಅಯ್ಯೋ, ನೀರೇ ಮರ್ತ್ಬಿಟ್ಟೆ. ಅಷ್ಟೇ ತಾನೇ? ಬಂಗಾರ ಮನುಷ್ಯ ಪಿಕ್ಚರ್ ನಲ್ಲಿ ನಮ್ಮ ಅಣ್ಣವರು ನೆಲನೇ ಬಗ್ದು ಅಂತರ್ಜಲನೇ ತೆಗೆದ್ರು. ಆಫ್ಟರ್ ಆಲ್ ನಾನ್ ನಿಮ್ಗೆ ಒಂದ್ ಬಾಟ್ಲು ನೀರ್ ತಂದು ಕೊಡೋಕ್ಕಾಗಲ್ವೇ? ಕೊಡಿ ಇಲ್ಲಿ. ಥ್ಯಾಂಕ್ ಯು. ನೀರೇ ನೀನೆಲ್ಲಿರುವೆ, ನಾನ್ ಬರುವೆ. ಎತ್ತಲಾಗದು ಕಗ್ಗಲೆಂದು ಎದೆಗೊಂದಿದ್ದ ಶಿಲ್ಪಿ, ನಾಡು ಕೆತ್ತಲಾಗದು ಕಗ್ಗಲೆಂದು ಎದೆಗುಂದಿದ್ದರ ಶಿಲ್ಪಿ. ಅಯ್ಯೋ, ಹೋಯ್ತಲ್ಲಪ್ಪ ಹೋಯ್ತಲ್ಲಪ್ಪ, ನನ್ ಕಿಟ್ ಬ್ಯಾಗ್ ಹೋಯ್ತು, ನನ್ ಸೈಡ್ ಬ್ಯಾಗ್ ಹೋಯ್ತು, ಎಲ್ಲ ಹೊರ್ಕೊಂಡು ಹೋಗ್ಬಿಟ್ಲಲ್ಲಪ್ಪ. ಕೊನೆಗೆ ನೀರಿನ ಬಾಟ್ಲು ಕೊಟ್ಟು ಹೋಗ್ಬಿಟ್ಲಲ್ಲಪ್ಪ. ಲಕ್ಷ್ಮಿ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ. ಗುಡ್ ಮಾರ್ನಿಂಗ್ ರಾಯರೇ. ಗುಡ್ ಮಾರ್ನಿಂಗ್. ಏನ್ ತಿರುಗಾಡ್ಲಿಕ್ಕೆ ಹೊರಟದ? ಯಾ, ಲಾಯ್ಕ್ ಆಯ್ತು, ದೇವ್ರ ಒಳ್ಳೇದ್ ಮಾಡ್ಲಿ. ವಾ, ಇದೇ ನೋಡಿ ಈ ಹೋಟೆಲ್ ಹನಿಮೂನ್ ಸ್ಪೆಷಾಲಿಟಿ. ಹಾವು ಮುಂಗ್ಸಿಗಳಾಗಿ ಕಚ್ಚಾಡಿಕೊಂಡು ಬರ್ತಾರೆ, ಮತ್ತೆ ಗಿರಿ ಗೋರಮುಖ ಹಾಗೆ ನೆಗಲಾಡಿಕೊಂಡು ಹೋಗ್ತಾರೆ. Keep it. Hello. Yes. I'm come from Egypt, Iran, Hindustan, Pakistan, Khalistan. What can I do for you? Mr. Anand ಅಂತ ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿಗೆ. Yeah, room number 109. Thank you. Welcome. Hey, Mr. 109 ಗೆ ಹೀಗೆ ಹೋಗುವ? ಹೀಗೂ ಹೋಗಬಹುದು, ಕೈ ಇಳಿಸಿ ಹೋಗಬಹುದು. ತಲೆ ಬಿಸಿ ಮಾಡಿಕೊಳ್ಳಬೇಡಿ. ಹೀಗೆ ನೇರವಾಗಿ ಹೋಗಿ ಟಕ್ ಎಂದು ನಿಂತುಕೊಂಡರೆ, ಟಕ್ ಎಂದು ನೋಡಿದ್ರೆ ಚೆಕ್ ಎಂದು ಕಾಣುವುದು 109. ಈ ಜನ ಬಂದಿದ್ದಾನ? ಓ, 109. ಹುಡುಗಿ ಬಟ್ ನನ್ ಕೆಟ್ಟ ಬ್ಯಾಗು ಸಿಕ್ಬಿಡ್ತು, ನನ್ ಕೆಟ್ಟ ಬ್ಯಾಗ್ ಸಿಕ್ಬಿಡ್ತು, ನನ್ ಕೆಟ್ಟ ಬ್ಯಾಗ್ ಸಿಕ್ಬಿಡ್ತು, 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 ಸಿಕ್ಬಿಡ್ತು. ಯಾರದು? ನೀನ್ ಅಜ್ಜ ನೀನು? ಹಲೋ ಡಾರ್ಲಿಂಗ್. ಡಾರ್ಲಿಂಗ್ ಅಂತ ಡಾರ್ಲಿಂಗ್. ಅಜ್ಜ ನನ್ ಬ್ಯಾಗ್ ಎತ್ಕೊಂಡು. ಕೋಪ ಮಾಡ್ಕೋಬೇಡಿ ಡಾರ್ಲಿಂಗ್, ನಂಗೋಸ್ಕರ ನೀವು ಎಷ್ಟು ದೂರದಿಂದ ಹುಡ್ಕೊಂಡ್ ಬಂದಿದ್ದೀರಾ. ನೀವೆಷ್ಟು ಒಳ್ಳೆಯವರು ಡಾರ್ಲಿಂಗ್. ಹೌದಾ? ಕೂತ್ಕೊಳ್ಳಿ. ನನ್ ಬ್ಯಾಗ್ ನಿನ್ನ ಹತ್ರ ಐತೆ. ಯಾಕಿರ್ಬಾರ್ದು? ಇನ್ಮೇಲಿಂದ ನಿಮ್ದೆಲ್ಲ ನಂದೆ, ನಂದೆಲ್ಲ ನಿಮ್ದೆ. Come on, darling. ಅಂತ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತಪ್ಪ. ನಿಮಗಿಂತ ಹೆಚ್ಚಾಗಿ ನನಗ್ ಸಂತೋಷ ಆಗಿದೆ ಆಂಟಿ. ಒಂದು ವಾರದಿಂದ ದರಿದ್ರ ಹೋಟ್ಲ ತಿಂದು ತಿಂದು ನಾಲ್ಗೆನೆ ರುಚಿ ಇಲ್ಲ ಸತ್ತೋಗಿದೆ. ನೀವೇನ್ ಬೇಕಾದ್ರೂ ತಪ್ಪು ತಿಳ್ಕೊಳ್ಳಿ, ಒಂದು ವಾರಕ್ಕಾಗಷ್ಟು ಒಟ್ಟಿಗೆ ತಿನ್ಬಿಡ್ತೀನಿ. ತಿನ್ನಪ್ಪ ತಿನ್ನು, ಯಾರು ಬೇಡ ಅಂತ ಹೇಳ್ತಾರೆ? ತಿಂಡಿ ಇರೋದೇ ತಿನ್ನೋದಕ್ಕೆ ಅಂತ. ಹೊಟ್ಟೆ ತುಂಬಾ ತಿಂದ್ರೆ ಮಾಡಿದ್ದಕ್ಕೂ ಸಾರ್ಥಕ ಅಲ್ವಾ? ಯಾಕೆ ಲಕ್ಷ್ಮಿ? ಆಂಟಿ,
ನಾನ್ ಸ್ವಲ್ಪ ಏಮಾರಿದ್ರೆ ಸಾಕು ಇವ್ರ ತಮ್ಮನ್ ತಾವೇ ಮರ್ತು ಬಿಡ್ತಾರೆ, ಸಿಕ್ಕಿದ್ದೆಲ್ಲ ತಿನ್ಬಿಡ್ತಾರೆ. ನಿಮಗ್ ಗೊತ್ತಾ ಆಂಟಿ, ಹೋದ್ ತಿಂಗಳು ಇವರಿಗೆ ಜಾಂಡಿಸ್ ಬಂದಿತ್ತು. ಏನು ತಿನ್ಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. 2 ತಿಂಗಳು ಸೊಪ್ಪಿನ ಜ್ಯೂಸ್ ಮಾತ್ರ. ಜಾಂಡೀಸು ತುಂಬಾ ಡೇಂಜರಸ್ ಕಾಯಿಲೆನಮ್ಮ. ಪೂರಾ ಡಯಟ್ನಲ್ಲೇ ಇರಬೇಕು. ಮನುಷ್ಯನಿಗೆ ಆರೋಗ್ಯ ಭಾಗ್ಯವೇ ಮುಖ್ಯ ನೋಡು. ಎಲ್ಲ ಹೆಣ್ತಿರು ನಿನ್ನ ಹಾಗೆ ಗಂಡನ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದಮ್ಮ, ಗಂಡಸ್ರ ಚಪ್ಪಲನ್ನ ಹೆಂಡ್ತಿಯರೇ ಕಂಟ್ರೋಲ್ ಮಾಡ್ಬೇಕು. ನೀವು ಊಟ ಮಾಡಿ, ನಾನೀಗ ಸೊಪ್ಪಿನ ರಸ ಅದು ಮಾಡ್ಕೊಂಡು ಆಂಟಿ, ಬರ್ಲಿ ಬಿಡ್ರಿ, ನೀವು ಹೋಗಿ ಆಂಟಿ, ಬೇಗ ಬನ್ನಿ. ಇಂಥ ಒಳ್ಳೆ ರುಚಿ ರುಚಿಯಾದ ಅಡಿಗೆನ ತಿಂದಿರೋ ಮಾಡ್ಬಿಟ್ಟಿಯಲ್ಲ, ನ್ಯಾಯನಾ? ಮನೆಗ್ ಬನ್ನಿ ಅಂದ್ರೆ ಪೋಸ್ ಕೊಟ್ರಲ್ಲ, ಹೇಗಿದೆ ಟಿಟ್ ಫಾರ್ ಟ್ಯಾಟ್. ನಿನ್ನ ಏನದ್ ಗುಸುಗುಸು? ಕುಡಿಯೋದಿಲ್ಲ ಅಂತನಾ? ತಗೊಂಡಿ ಆಂಟಿ, ಕುಡಿರಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ? ನೀನು ಕುಡಿ. ಅಯ್ಯೋ, ಕಾಯಿಲೆ ಬಂದಿದ್ ನಿನಗ್ ತಾನೇಪ್ಪ. ಅಯ್ಯೋ ಆಂಟಿ, ನನಗೆ ಯಾವ ಕಾಯಿಲೆನೂ ಇಲ್ಲ. ಇವಳು ಹೇಳ್ತಾರದಲ್ಲ ಸುಳ್ಳು. ಐ ಆಮ್ ಕ್ವೈಟ್ ಆಲ್ ನೋಡಪ್ಪ, ಈಗ ಆರೋಗ್ಯವಾಗಿದ್ದ ಹಾಗೆ ಕಾಣಿಸುತ್ತೆ. ಮತ್ತೆ ಯಾವಾಗ ಮರ್ಕಳಿಸುತ್ತೋ ಹೇಳೋಕ್ಕಾಗಲ್ಲ. ಕುಡಿಯಪ್ಪ. ಅಂಕಲ್, ಬೇಡ ಅಂಕಲ್, ಪ್ಲೀಸ್ ಅಂಕಲ್. ಸುಮ್ಮನೆ ಮಗು ಕುಡಿ. ಹಠ ಮಾಡ್ಬೇಡ್ರಿ, ಎಲ್ಲಿ ನಡ್ಕೋಬೇಕು ಅಂತ ಗೊತ್ತಾಗಲ್ಲ. ಕುಡಿರಿ, ಕುಡಿಯಪ್ಪ. ಕುಡಿರಿ. ಕುಡಿರಿ. ಯಾವಾಗ್ಲೂ ಹೀಗೆ. ಅಂದಾಗೆ ಲಕ್ಷ್ಮಿ, ಈ ಊರಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ಬಹಳ ಸತ್ತಿದ್ದ ದೇವ್ರು. ಅಲ್ಲಿ ಹೋಗಿ ಪೂಜೆ ಮಾಡಿ ಉರುಳು ಸೇವೆ ಮಾಡಿದ್ರೆ ನಿನ್ ಗಂಡನ ಆರೋಗ್ಯ ಅಷ್ಟೇ ಅಲ್ಲ, ನಿನ್ ಮುತ್ತೈತನ, ನಿನ್ ಸಂಸಾರ ಎಲ್ಲದಕ್ಕೂ ಒಳ್ಳೇದು. ಇವನೇನ್ ಪರ್ಮನೆಂಟ್ ಗಂಡನ? 2 ದಿವಸ ಇದ್ದು ಆಕ್ಟ್ ಮಾಡೋಕೆ ದುಡ್ಡು ತಗೊಂಡವನು. ಇವನಿಗೋಸ್ಕರ ನಾನು ಯಾಕೆ ಉರುಳು ಸೇವೆ ಮಾಡ್ಬೇಕು? ಈ ಸಮಯದಲ್ಲಿ ನಾನು ಸುಮ್ಮನೆ ಇದ್ರೆ ಖಂಡಿತ ಇವ್ರು ನನ್ನ ಉರುಳು ಸೇವೆ ಮಾಡಿಸ್ಬಿಡ್ತಾರೆ. ಲಕ್ಷ್ಮಿ, ಆಂಟಿ, ನನಗೆ ಈ ದೇವಸ್ಥಾನಕ್ಕೆಲ್ಲ ಹೋಗಿ ಅಭ್ಯಾಸ ಇಲ್ಲ, ಅಲ್ಲದೆ ನನಗಿದ್ರಲ್ಲಿ ನಂಬಿಕೆನೂ ಇಲ್ಲ. ಹೀಗೇನೆ ಅಮ್ಮ, ನನ್ನ ಮಗಳ ಶೋಭಾ ಕೂಡ ದೇವ್ರ ಮೇಲೆ ನಂಬಿಕೆ ಇಲ್ದಿದ್ದಕ್ಕೆ ಅವಳ ಗತಿ ಏನಾಯ್ತು ಅಂತ ನಿನಗೆ ಗೊತ್ತಿದೆ. ಇದ್ದೊಬ್ಬ ಮಗಳನ್ನ ಕಳ್ಕೊಂಡು ಹಗಲು ರಾತ್ರಿ ಕೊರಗ್ತಾ ಇದ್ದೀನಿ. ಈಗ ನಿನ್ ಸಂಸಾರನೂ ಹಾಗಾಗ್ಬಾರ್ದು, ಅದೊಂದೇ ನನ್ನ ಆಸೆ. ಲಕ್ಷ್ಮಿ, ನನ್ನ ಮಾತು ಮೀರ್ಬೇಡಮ್ಮ. ನೀನ್ ದೇವಸ್ಥಾನಕ್ಕೆ ಬರ್ಲೇಬೇಕು, ಒಳ್ಳೆ ಸೇವೆ ಮಾಡ್ಲೇಬೇಕು.